ತಗೊಂಡಿದ್ದೀನಿ ಸ್ನೇಹಿತರು ಕುಮಾರ್ ಅಂತ ಚಿಕ್ಕಂಗೋಡಿಲಿ ಸರ್ವೆಗೆ ಅದು ಅಳ್ದಿಲ್ಲದಂತೆ ದಾರಿ ಜಮೀನು ದಾರಿ ಬೇಕು ಹೇಳಿ ಹಳ್ಳ ಜಮೀನು ಇವಾಗ ಬಂದಿರುವ ಇವಾಗ ಬಂದಿಲ್ಲ ಸರಿ ರವಿ ಇವಾಗ ಬಂದಿರುವಣ ಯಾಕೆ ನೀನು ಹೊಂಟೋಗ್ಬಿಡೋದು ನೀನೇನು ಮಿಡ್ ಡೇ ಮೀಲ್ ಸಂಬಂಧ ಇಲ್ಲ ಏನು ಕೆಣಿಸ್ಕೊತೀಯಲ್ಲ ಹೋಗಿ ನೀನು ವಾಪಸ್ ಹೋಗಿ ಆಯಿತು ಅದು ನೋಟಿಸ್ ಕೊಡೋಕೆ ಕೇಳುತ್ತಾ ಡಿ ಸಿ ಬರೋಕ್ಕಾಗದೆ ಇದ್ಮೇಲೆ ಬರಬಾರ್ದು ಕೆಲಸ ಮಾಡಬೇಕು ಕೆಲಸ ಮಾಡೋದು ತಡಿ ಇದ್ರೆ ಬರಬೇಕು ಆ ತಾಲೂಕಲ್ಲಿ ಕೆಲಸ ಮಾಡೋದು ತಡಿ ಇದ್ರೆ ಸುಮ್ಮನೆ ಬರೋದಲ್ಲ ಓಕೆ ಮಾಡೋಕ್ಕಲ್ಲ ಅವ್ನು ಸರಿಯಾಗಿದ್ದ ಇವನು ಯಾರ ನಮ್ಮ ಇಕ್ಬಾಲ್ ಹುಸೇನ್ಗೆ ಇದಿಲ್ಲ ಏನಿಲ್ಲ ಅವ್ರು ಯಾರು ಮಾತ್ರ ಕೇಳ್ಕೊಂಡು ತೆಗೆದುಬಿಟ್ಟು 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿದೆ. ಇವಾಗ ಅನುಭವಿಸ್ತಾ ಇದೀವಿ. ಒಳ್ಳೆ ಕೆಲಸಗಾರ ಪಾಪ. ಹೋಗಿ ನೀನು ಹೋಗಿ ನಿನ್ನ ಅವಶ್ಯಕತೆ ಇಲ್ಲ. ಹೋಗಿ ಪಿಡಿ ಅವ್ರೇನ್ರಿ ಹೋಗ್ರಿ ನೀನು ಹೋಗು. ಇವನ್ಗಳನ್ನ ಕಳ್ಸೋದು ಇವ್ರನ್ನ ಕಳ್ಸೋದು ಮಿಡ್ ಡೇ ಮೀಲ್ ಅವ್ರನ್ನ ಕಳ್ಸೋದು ಇದನ್ನು ಬಿಸಿ ಊಟಕ್ಕೆ ಕರೆದಿದ್ದೀವಿ ನಾವಿಲ್ಲಿ. ಎಲ್ಲ ನಡೆಯಲ್ಲ. ನಮ್ಮ ಹತ್ರ ಕೆಲಸ ಮಾಡಬೇಕು ಬಗ್ಸಿ. ಸರಿ ಏನಿದು ಏನ್ರಿ ಇದು ಪ್ರಶ್ನೆ ಅದಲ್ಲ. ನಾನು ಕೇಳಿ ನಾನು ಒಂದೇ ಮಾತು ಹೇಳ್ತೀನಿ. ಅವ್ರು ಯಾವ ಪಾರ್ಟಿ ಯಾರು ಅಂತ ಕೇಳಲ್ಲ. ಕಾನೂನು ಏನು ಹೇಳ್ತದೆ ಅಂತ ಹೇಳಿ. ಹಳ್ಳ ಮಧ್ಯವಾಗಿದೆ ಸರ್. ರಸ್ತೆ ಅವರು ಸ್ವಂತ ಜಮೀನು ಮಾಡ್ಕೊಂಡು ಅದನ್ನ ಬಿಡಿ ಅಂತ ಹೇಳ್ತಿದ್ದಾರೆ. ಅವ್ರು ಅದನ್ನು ಬಿಡಕ್ಕೆ ಬಿಡಿ ಇಲ್ಲ. ಅದಕ್ಕೆ ಬೆಳೆ ಹಾಕಿದ್ರು ಮತ್ತೆ ಹಳ್ಳ ಹೊಡಿಸ್ತಿದ್ದಾರೆ. ಅಲ್ಲ ರೀ ದಾರಿ ಇದೆಯಾ? ಹಳ್ಳ ಇದೆ ನಿಮ್ಮ ಮಾವಾಲೇನ್ರಿ? ಹಳ್ಳದಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಹೋಯ್ತೀನಿ ಅಂತ ಇವ್ರೆ ಅವ್ರನ್ನ ಅದೇ ಕೇಳ್ತಾ ಇರೋದು. ತೆರವು ಮಾಡ್ಕೊಡಿ ಹಳ್ಳನ. ಅವ್ರ ಜಾಗ ಏನು ಬೇಡ. ಹಳ್ಳದಲ್ಲಿ ಓಡಾಡ್ತಾರೆ. ತೆರವು ಮಾಡ್ಕೊಡಿ. ಯಾವಾಗ ಮಾಡ್ತೀರಾ? ನಾಳೆ ನಡೆದಲ್ಲಿ ಕ್ಲಿಯರ್ ಆಗ್ಬೇಕು. ನೀವು ಆಗದೆ ಇದ್ರೆ ಬಂದು ನಾನು ಕಾಣ್ಬೇಕು. ಹಾಕಿದ್ದೀರಂತಲ್ಲ ನೀವೇನ ಇದನ್ನ ನೀವು ಹಾಕಿರೋದು ಇದು ಪರ್ಮಿಷನ್ ಇವರು ಅರಣ್ಯ ಇಲಾಖೆಯಿಂದ ಯಾಕೆ ತಗೋಬೇಕು? ಕೈನಲ್ಲಿ ಯಾಕೆ ಹಾಕ್ಸ್ಕೊಡಿ ಅಷ್ಟೇ. ಹಾಕ್ಸ್ಕೊಬಿಟ್ಟು ನಂಗೆ ಹೇಳ್ಬೇಕು. 8 ದಿವಸದಲ್ಲಿ ನನಗೆ